ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ದಾಂಡೇಲಿ ನಗರದಲ್ಲಿರುವ ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನವನ್ನು ನೋಡಿಕೊಂಡು ಬರೋಣ. ಉತ್ತರ ಕನ್ನಡ ಜಿಲ್ಲೆಯ 12 ತಾಲೂಕುಗಳಲ್ಲಿ ದಾಂಡೇಲಿಯೂ ಕೂಡ ಒಂದು ತಾಲೂಕು ಪ್ಲೇಸು. ಹಾಗೆ ದಾಂಡೇಲಿಯಲ್ಲಿ ನಗರಸಭೆ ಇದೆ. ಮೊದಲಿದು ಹಳಿಯಾಳ ತಾಲೂಕಿನಲ್ಲಿತ್ತು. ಇತ್ತೀಚೆಗೆ ಹಳಿಯಾಳ ತಾಲೂಕನ್ನು ವಿಭಾಗಿಸಿ ದಾಂಡೇಲಿ ತಾಲೂಕನ್ನು ರಚನೆ ಮಾಡಿದ್ದಾರೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಸ್ತುತ 12 ತಾಲೂಕುಗಳಿವೆ. ಈ ದೇವಸ್ಥಾನವು ದಾಂಡೇಲಿ ನಗರದಿಂದ ರಾಮನಗರಕ್ಕೆ ಹೋಗ್ತಕ್ಕಂಥ ಮಾರ್ಗದಲ್ಲಿ ಈ ಒಂದು ದೇವಸ್ಥಾನ ಇರೋದು. ಅದಕ್ಕೆ ಬರ್ಚಿ ರೋಡ್ ಅಂತಲೂ ಕೂಡ ಕರೀತಾರೆ. ನೀವೇನು ಈಗ ವೀಕ್ಷಣೆ ಮಾಡ್ತಾಯಿದ್ದಿಲ್ವ, ಇದು ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನ ದಾಂಡೇಲಿ ನಗರದಲ್ಲಿ ಇರೋದು. ದಾಂಡೇಲಿ ನಗರದಿಂದ ರಾಮನಗರ್, ಖಾನಾಪುರ, ಬೆಳಗಾವಿ ಮಾರ್ಗವಾಗಿ ಏನು ಹೋಗ್ತೇವಲ್ವ, ಸೊ ದಾಂಡೇಲಿ ನಗರದ ಲಾಸ್ಟ್ ಬರುತ್ತೆ ಇದು. ಅಂದರೆ ಅಂಬೇವಾಡಿ ಅಂತ ಏನು ಹೇಳ್ತೇವಲ್ವ, ಸೊ ಆ ಭಾಗದಲ್ಲಿ ಬರೋದು. ಇದು ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನ ದಾಂಡೇಲಿ ನಗರದಲ್ಲಿರೋದು. ಇದು ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ಆವರಣದ ಭಾಗ. ಇದು ದಾಂಡೇಲಿ ನಗರವು ಪಶ್ಚಿಮ ಘಟ್ಟದಲ್ಲಿ ಇರೋದರಿಂದ ಇಲ್ಲಿರ್ತಕ್ಕಂಥ ವಾತಾವರಣ ತುಂಬ ಆಹ್ಲಾದಕರವಾಗಿ ಇದೆ. ಹಾಗೆ ದಾಂಡೇಲಿಯ ಸುತ್ತಮುತ್ತ ಅನೇಕ ರೆಸಾರ್ಟ್ಸ್ಗಳು ಕೂಡ ಇವೆ. ಹಾಗೆ ದಾಂಡೇಲಿ ನಗರದಲ್ಲಿ ಮೊಸಳೆ ಪಾರ್ಕ್ ಇದೆ, ದಾಂಡೇಲಪ್ಪ ದೇವಸ್ಥಾನ ಇದೆ, ಹಾಗೆ ದಂಡಕಾರಣ್ಯ ಪಾರ್ಕು ಕೂಡ ಇದೆ. ಹಾಗೆ ದಾಂಡೇಲಿ ನಗರದಿಂದ ಜೊಯ್ಡಾ ತಾಲೂಕಿನಲ್ಲಿರ್ತಕ್ಕಂಥ ರಾಫ್ಟಿಂಗು, ಬೋಟಿಂಗು, ಜಿಪ್ಲಿಂಗು ಮಾಡ್ಬೋದು ಕಾಳಿ ನದಿಯಲ್ಲಿ. ಸ್ವಲ್ಪ ದಾಂಡೇಲಿ ನಗರದಿಂದ ಸ್ವಲ್ಪ ದೂರ ಹೋಗಬೇಕಾಗತ್ತೆ. ಅವೆಲ್ಲವೂ ಗಣೇಶ ಗುಡಿ ಹತ್ತಿರ ಇರೋದು. ಸೊ ಕರ್ನಾಟಕದಲ್ಲಿ ಅತಿ ಎತ್ತರವಾದ ಆಣೆಕಟ್ಟೆ ಅಂತ ಏನು ಹೇಳ್ತೀವಲ್ವ, ಸೂಪಾ ಡ್ಯಾಮ್. ಈ ಸೂಪಾ ಡ್ಯಾಮಿನ ಎತ್ತರ 101 ಮೀಟರ್. ಇದನ್ನು ಕಾಳಿ ನದಿಗೆ ನಿರ್ಮಿಸಿದ್ದಾರೆ. ಇದು ಜೊಯ್ಡಾ ತಾಲೂಕಿನ ಗಣೇಶ ಗುಡಿ ಹತ್ತಿರ ಇರೋದು. ಸೊ ಆ ಡ್ಯಾಮಿನ ಕೆಳಗಡೆನೇ ಏನು ಮಾಡ್ತಾರೆ ಅಂದರೆ ರಾಫ್ಟಿಂಗು, ಬೋಟಿಂಗು, ಜಿಪ್ಲಿಂಗ್ ಎಲ್ಲ ಮಾಡ್ತಾರೆ. ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನ ದಾಂಡೇಲಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.